ಬೆಳ್ಳುಳ್ಳಿಗೆ ಮತ್ತೆ ನಾ ಕೊತ್ತತ್ಕ ಬತ್ತಾವಿಂದೆ ಇತ್ತಿಂದ ಹೋಯ್ತಾವಿಂದ ಬಾಪ ನೋಡ ಪ್ರಯತ್ನ ಮಂಡಿಗೆ ಬಂದಾಗ ಒಂದು ಫೋನ್ ಹಾಕಿ ಹಾಕ್ಬೇಕು. ಈಗ ಅವರೇ ಫೋನ್ ಹಾಕಿದ್ರು ಮಂಡ್ಯ ಬುಟ್ಟಿನ ಇಲ್ಲಿದ್ದೀರಣ ಅಂದರು. ಅಪ್ಪ ದೇವಸ್ಥಾನ ತಂದು ನೋಡಪ್ಪ. ಅಣ್ಣ ಟ್ರಾನ್ಸ್ಫರ್ ನೀನೇ ಮಾಡಪ್ಪ ಮಾಡಿಲ್ಲ समर्पयामि परित्राणं समर्पयामि कुंकुमार्चनं समर्पयामि ನಂದು ಬರ್ತದ ಗುರು ಮಾಡಿ ಎಲ್ಲ ಮಾಡಿ ಬ್ಯಾಟ್ರಿ ಡೌನ್ ಇದೆ ಪರಿಮಳ ಪುಷ್ಪ ಮಾಡ್ತಾ ಕಳಿಸ್ಕೊಡ್ತೀನಿ. पुष्पाणि समर्पयामि ಮಾಡಿ ನನ್ನ ಆಯ್ತಾ ಪರವಾಗಿಲ್ಲ. यशांगम कुबलावेतम सगंधं च वनं कपिलामगं धूपोयं प्रति यस्यदां भवति लोपमाः ग्राव्यं ब्रह्मकं जात्याहं प्रत्यार्मिष्वां विलागितं देवताभ्यां नमः कदलीफलं निवेदयामि उगीफलतां फूलस्वरदक्षां समर्पयामि भूदेवी देवताभ्यां नमः निवेदयामि अमृतोसन स्वादिवनैवेद्यं समर्पयामि प्राणाय स्वाहा व्यानाय स्वाहा प्राणाय स्वाहा भद्राय स्वाहा समनाय स्वाहा परब्रह्मणे नमः कर्पूरनीराञ्जनपूजाञ्च करिष्ये नमः ओं ताग्रहण्यस्याय जगमां जनतां सुकृतानि भवचारत्मे रचना भवति भवमात्रः समत्रः सम्मत्रमेवावृतमौघे भवतुर्गुहमिंजाः मूर्तमेवावृते नक्षत्रं भवति ಅಂಬೆಗಾಲ ಕೃಷ್ಣಪ್ಪ ಸ್ವಾಮಿ ದೇವಸ್ಥಾನದ ಕಾಮಗಾರಿ ಅಭಿವೃದ್ಧಿಗೆ ಬಂದಿರುವಂತ ನಮ್ಮ ಜನಪ್ರಿಯ ಶಾಸಕರಾದ ಶ್ರೀ ಗಣಿಗಾರ್ ಅವರಿಗೆ ಸ್ವಾಗತವನ್ನು ಒಟ್ಟಿಗೆ ನಮ್ಮ ಊರಿನ ಗ್ರಾಮಸ್ಥರು ಹಿರಿಯರು ಎಲ್ಲರಿಗೂ ನಾನು ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ನಾವು ಸೊಸೈಟಿನ ಕಟ್ತಾ ಇದ್ದೀವಿ. ಈಗಾಗಲೇ 2 ತಿಂಗಳಾಯ್ತು ಹೇಳಿದ್ದೀವಿ. 5 ಲಕ್ಷ ದುಡ್ಡು ಹಾಕ್ತೀವಿ ಅಂತ ಹೇಳಿದ್ವಿ. ದಯಮಾಡಿ ಅದನ್ನ ಹಾಕೊಟ್ರೆ ಈಗ ನಮ್ಮ ಬೋರ್ಡು ಮಾರ್ಚ್ ಅಥವಾ ಏಪ್ರಿಲ್ ಮುಗಿದೋಯ್ತದೆ. ಅದನ್ನ ಮಾಡಿ ಮುಗಿಸ್ಕೊಟ್ಬಿಡ್ಬೇಕು ಒಂದು ಆಲೋಚನೆ ಇದೆ. ದಯವಿಟ್ಟು ಅದೊಂದು ಈಗ ಈ ದೇವಸ್ಥಾನ ಸುತ್ತ ಇರ್ತಕ್ಕಂಥದ್ದಕ್ಕೆ ಕಾಮಗಾರಿಗೆ ಅಂತೇಳಿ
ಕೇಳ್ಕೊಂಡಿದ್ದಾರೆ. ಕೇಳ್ಕೊಂಡು ಅವರು ಒಪ್ಪಿಗೆ ಕೊಟ್ಟಿದ್ದಾರೆ. ಈಗ ಅವ್ರು ಹೇಳೋ ಲೆಕ್ಕ 20 ಲಕ್ಷ ರೂಪಾಯಿ ಮೇಲಾಗಿದೆ ಯಾವಾಗ ತೋರಿಸ್ತಕ್ಕಂಥ ಜಾಗಕ್ಕೆ. ಈಗ ಹಾಕಿರ್ತಕ್ಕಂಥದ್ದು ಮುಂದುವರೆದ ಕಾಮಗಾರಿಯಾಗಿ ಅವರು ಅದಕ್ಕೆ ಹಣ ಸಹಾಯ ಮಾಡಿದ್ರೆ ಮುಂದಕ್ಕೆ ಅದು ಅಭಿವೃದ್ಧಿ ಅಂತ ಹೋಯ್ತು. ಆಯ್ತಾ? ದಯಮಾಡಿ ಇದೊಂದು, ಯಾಕೆಂತಂದ್ರೆ ಇದು ಪ್ರಾಕೃತಿಕ ದತ್ತವಾಗಿರ್ತಕ್ಕಂಥದ್ದು. ಇದು ಪುರಾತನ ಕಾಲದ ದೇವಸ್ಥಾನ. ಇದು ಜೀರ್ಣೋದ್ಧಾರ ಮಾಡೋದಕ್ಕೆ ಊರಿನವರೇನು ಅವರವ್ರದ್ದೇ ಆದಂತಹ ಸಹಾಯ ಮಾಡಿದ್ದಾರೆ. ಇದಕ್ಕೆ ಸರ್ಕಾರದಿಂದ ಯಾವುದೇ ಸವಲತ್ತು ಬಂದಿಲ್ಲ, ತಗೊಂಡು ಹೋಗಿಲ್ಲ. ಯಾಕೆಂದ್ರೆ ಇದು ಮುಜರಾಯಿ ಇಲಾಖೆ ಸೇರುವಿಲ್ಲ. ಊರಿನವ್ರ ಸಹಕಾರ ಮತ್ತೆ ಭಕ್ತಾದಿಗಳ ಸಹಕಾರದಿಂದ ಇದೆಲ್ಲನೂ ಮಾಡಿದ್ದಾರೆ. ದಯಮಾಡಿ ಇದನ್ನ ಮುಂದುವರೆದ ಕಾಮಗಾರಿಯಾಗಿ ಏನು ನೀವು ಇವತ್ತು ಲೆಕ್ಕ ಆಗ್ತಾ ಇದ್ದೀವಿ ಅದನ್ನ ಪೂರ್ಣ ಅದನ್ನ ಮಂಜೂರಿ ಮಾಡಿಕೊಟ್ಟು ದಯವಿಟ್ಟು ಆ ಕೆಲಸನ ಪೂರ್ಣ ಆಗೋ ಮುಂದೆ ನೆರವೇರಿಸ್ಕೊಡ್ಬೇಕು ಅಂತ ತಮ್ಮಲ್ಲಿ ವಿನಂತಿಸ್ತೇನೆ.